ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದುಬಾರಿ ದುನಿಯಾದಲ್ಲಿ ಮತ್ತೆ ಬೆಲೆ ಏರಿಕೆಯ ಸದ್ದು. ಹೊಸ ವರ್ಷಕ್ಕೂ ಮುನ್ನವೇ ಪ್ರಯಾಣಿಕರಿಗೆ ಶಾಕ್ ಕೊಟ್ಟಿದೆ ರೈಲ್ವೆ ಇಲಾಖೆ. ವರ್ಷದಲ್ಲಿ ಎರಡನೇ ಬಾರಿಗೆ ರೈಲಿನ ಟಿಕೆಟ್ ದರ ಏರಿಕೆ ಆಗ್ತಾ ಇದೆ. ದುಬಾರಿ ದುನಿಯಾ ಇದೀಗ ಮತ್ತೆ ಬೆಲೆ ಏರಿಕೆಯ ಶಾಕ್. ಹೊಸ ವರ್ಷದ ಸನಿಹದಲ್ಲಿದ್ದೀವಿ. ಇದೇ ಸಂದರ್ಭದಲ್ಲಿ ರೈಲ್ವೆ ಇಲಾಖೆ ರೈಲು ದರವನ್ನು ಪರಿಷ್ಕರಣೆ ಮಾಡಿದೆ, ಏರಿಕೆ ಮಾಡಿದೆ. 2025ರ ಜುಲೈನಲ್ಲಿ ಮೊದಲ ಬಾರಿಗೆ ಅಂದರೆ ಈ ವರ್ಷದಲ್ಲಿ ರೈಲು ದರವನ್ನು ಏರಿಕೆ ಮಾಡಲಾಗಿತ್ತು. ಇದೀಗ ಎರಡನೇ ಬಾರಿಗೆ ರೈಲಿನ ಟಿಕೆಟ್ ದರವನ್ನು ಏರಿಕೆ ಮಾಡಲಾಗಿದೆ. ಪ್ರತಿ ಕಿಲೋಮೀಟರ್ಗೆ 1 ಪೈಸೆ ಹೆಚ್ಚಿಸಿ ಆದೇಶವನ್ನು ಹೊರಡಿಸಲಾಗಿದೆ. ನಾನ್ ಎಸಿ ಕ್ಲಾಸ್ ಟಿಕೆಟ್ ದರ ಪ್ರತಿ ಕಿಲೋಮೀಟರ್ಗೆ 2 ಪೈಸೆ ಹೆಚ್ಚಳ ಆಗುತ್ತೆ. ಇದು ಅನ್ವಯ ಆಗೋದು 215 ಕಿಲೋಮೀಟರ್ಗಿಂತ ಹೆಚ್ಚಿನ ಪ್ರಯಾಣ ಏನು ಮಾಡ್ತಾರೆ ಅದಕ್ಕೆ ಅನ್ವಯ ಆಗುತ್ತೆ. ಉದಾಹರಣೆಗೆ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಹೋದರೆ ಈಗ ಪಾವತಿ ಮಾಡುತ್ತಿದ್ದಕ್ಕಿಂತ 10 ರೂಪಾಯಿ ಹಣವನ್ನು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಇದು ಡಿಸೆಂಬರ್ 26ರಿಂದ ಜಾರಿಗೆ ಬರುತ್ತೆ ಅಂತ ರೈಲ್ವೆ ಇಲಾಖೆ ಹೇಳಿದೆ. 6 ತಿಂಗಳಲ್ಲಿ ಎರಡನೇ ಬಾರಿಗೆ ಇಂಥದ್ದೊಂದು ದರ ಏರಿಕೆ ಆಗಿರೋದು. ಜುಲೈನಲ್ಲಿ ಪ್ರಯಾಣ ದರವನ್ನು ಹೆಚ್ಚಳ ಮಾಡಲಾಗಿತ್ತು. ಇದೀಗ ಮತ್ತೊಮ್ಮೆ ಹೆಚ್ಚಳ ಮಾಡಲಾಗಿದೆ. ಡಿಸೆಂಬರ್ 26ರಿಂದ ಇದು ಅನ್ವಯ ಆಗುತ್ತೆ. ಮತ್ತೊಂದು ಕಡೆ 215 ಕಿಲೋಮೀಟರ್ಗಿಂತಲೂ ಮತ್ತು ಅದಕ್ಕಿಂತ ದೂರದ ಪ್ರಯಾಣ ಏನು ಮಾಡ್ತಾರೆ, ಸಾಮಾನ್ಯ ದರ್ಜೆಯ ಟಿಕೆಟ್ ದರ ಪ್ರತಿ ಕಿಲೋಮೀಟರ್ಗೆ 1 ಪೈಸೆ, ಎಕ್ಸ್ಪ್ರೆಸ್, ನಾನ್ ಎಸಿ ಹಾಗೂ ಎಸಿ ರೈಲುಗಳ ಪ್ರಯಾಣದಲ್ಲಿ ಪ್ರತಿ ಕಿಲೋಮೀಟರ್ಗೆ 2 ಪೈಸೆ ಏರಿಕೆ ಮಾಡಲಾಗಿದೆ. ಮತ್ತೊಂದು ಕಡೆ ಮಾಸಿಕ ಈ ಪಾಸ್ಗಳೇನು ಕೊಡ್ತಾರಲ್ಲ ಅದರಲ್ಲಿ ಯಾವುದೇ ಬದಲಾವಣೆಗಳಾಗಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ವರ್ಷದಲ್ಲಿ ಎರಡನೇ ಬಾರಿಗೆ ರೈಲು ದರ ಏರಿಕೆ ಆಗ್ತಾ ಇದೆ. ಪೈಸೆಯ ಲೆಕ್ಕದಲ್ಲಿ ಲೆಕ್ಕ ಮಾಡಿದರೂ ಕೂಡ ಮಾರ್ಚ್ ತಿಂಗಳ ಒಳಗಾಗಿ 600 ಕೋಟಿ ರೂಪಾಯಿ ಬರುತ್ತಂತೆ ರೈಲ್ವೆ ಇಲಾಖೆಗೆ. ಪ್ರವೀಣ್, ಈ ರೈಲ್ವೆ ಇಲಾಖೆಯಿಂದ ವರ್ಷದಲ್ಲಿ 2-3 ಬಾರಿ ಟಿಕೆಟ್ ದರವನ್ನು ಏರಿಕೆ ಮಾಡುವಂತ ಕೆಲಸ ವರ್ಷವೂ ಕೂಡ ಪ್ರಕ್ರಿಯೆ ಇದು ಮುಂದುವರೆದ ಭಾಗವಾಗಿದೆ. 6 ತಿಂಗಳಲ್ಲಿ ಎರಡನೇ ಬಾರಿಗೆ ರೈಲ್ವೆ ಟಿಕೆಟ್ ಏರಿಕೆ ಮಾಡುವಂತ ಮೂಲಕವಾಗಿ ಒಂದ್ ರೀತಿ ರೈಲ್ವೆ ಒಂದು ಸಂಚಾರವನ್ನೇ ನಂಬ್ಕೊಂಡಿರುವಂತಹ ಪ್ರಯಾಣಿಕರಿಗೆ ಒಂದ್ ರೀತಿ ಅಂತ ಶಾಕ್ ಅಂದ್ರೆ ತಪ್ಪಾಗಲ್ಲ. ಕಳೆದ ಜುಲೈನಲ್ಲಿ ಪ್ರಯಾಣ ದರ ಹೆಚ್ಚಿಸಿದಂತಹ ರೈಲ್ವೆ ಇಲಾಖೆ ಇದೀಗ ಮತ್ತೊಮ್ಮೆ ದರ ಏರಿಕೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾ ಇದೆ. ಡಿಸೆಂಬರ್ 26ರಿಂದ ಅನ್ವಯ ಆಗುವಂತೆ ಹೊಸ ದರವನ್ನ ಜಾರಿ ಮಾಡುವಂತ ಕೆಲಸ ಆಗ್ತಾ ಇದೆ. ಅಂದ್ರೆ ಈ ಟಿಕೆಟ್ ದರ ಎಷ್ಟೆಷ್ಟು ಹೆಚ್ಚು ಏರಿಕೆ ಆಗ್ಬೋದು, ಯಾವ ಲೆಕ್ಕಾಚಾರದಲ್ಲಿ ಏರಿಕೆ ಆಗ್ಬೋದು ಎನ್ನುವಂತ ನಿಟ್ಟಿನಲ್ಲಿ ಪ್ರಯಾಣಿಕರಿಗೆ ಏನಾದ್ರು ಒಂದು ಅನುಮಾನ ಇದ್ರೆ ಅದನ್ನು ಕೂಡ ಪೈಸಾ ಲೆಕ್ಕದಲ್ಲಿ ಹೇಳ್ಬೋದು. 215 ಕಿಲೋಮೀಟರ್ಗಿಂತಲೂ ಹೆಚ್ಚು ಹಾಗೂ ಹೆಚ್ಚಿನ ದೂರ ಪ್ರಯಾಣಕ್ಕೆ ಸಾಮಾನ್ಯ ದರ್ಜೆಯ ಒಂದು ಟಿಕೆಟ್ ದರ ಏನಿರುತ್ತೋ ಅದು ಪ್ರತಿ ಕಿಲೋಮೀಟರ್ಗೆ 1 ಪೈಸೆ ದರ ಏರಿಕೆ ಮಾಡುವಂತ ಕೆಲಸ ಆಗ್ತಾ ಇದೆ. ಎಕ್ಸ್ಪ್ರೆಸ್, ನಾನ್ ಎಸಿ ಹಾಗೂ ಎಸಿ ರೈಲುಗಳಲ್ಲಿ ಏನು ಪ್ರಯಾಣ ಮಾಡುವಂತದ್ದು ಏನಾದ್ರೂ ಆದ್ರೆ ಆ ಪ್ರಯಾಣಿಕರಿಗೆ ಪ್ರತಿ ಕಿಲೋಮೀಟರ್ಗೆ 2 ಪೈಸೆ ಏರಿಕೆ ಮಾಡುವಂತ ಕೆಲಸ ಆಗ್ತಾ ಇದೆ. ನಾನ್ ಎಸಿ ಬೋಗಿಯಲ್ಲಿ 500 ಕಿಲೋಮೀಟರ್ ವರೆಗೆ ದೂರ ಕ್ರಮಿಸಿದ್ರೆ ಆ ಒಂದು ಪ್ರಯಾಣಿಕರಿಗೆ ಹಾಲಿ ದರ ಏನಿರುತ್ತೋ ಅದಕ್ಕಿಂತಲೂ 10 ರು ಹೆಚ್ಚುವರಿಯಾಗಿ ಪಾವತಿ ಮಾಡುವಂತ ಕೆಲಸ ಈ ಪ್ರಯಾಣಿಕರಿಗೆ ಆಗ್ತಾ ಇದೆ. ಅಂದ್ರೆ ಈ ಒಂದು ಟಿಕೆಟ್ ದರವನ್ನ ಏರಿಕೆ ಮಾಡುವಂತ ಪ್ರಕ್ರಿಯೆಗಳನ್ನು ನೋಡೋದಾದ್ರೆ ಉಪನಗರಗಳ ಪ್ರಯಾಣ ಮಾಸಿಕ ಅಂದ್ರೆ ಪಾಸ್ಗಳೇನಿರ್ತಾವೋ ಆ ದರವು ಯಾವುದೇ ರೀತಿಯಂತ ಬದಲಾವಣೆ ಇರೋದಿಲ್ಲ. ಇನ್ನು ಉಳಿದಂತ ಟಿಕೆಟ್ಗಳಿರ್ತಾವ ಅವೆಲ್ಲವೂ ಕೂಡ ದರ ಏರಿಕೆ ಆಗುವಂತ ಕೆಲಸ ಒಟ್ಟಾರೆಯಾಗಿ ಆಗ್ತಾ ಇದೆ. ಪ್ರವೀಣ್. ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.